ಹಲೋ ಫ್ರೆಂಡ್ಸ್, ನಮಸ್ಕಾರ. ಫ್ರೆಂಡ್ಸ್, ನನ್ನ ಧ್ವನಿ ಸ್ವಲ್ಪ ಥ್ರೋಟ್ ಪೇನ್ ಇರೋದ್ರಿಂದ ಚೇಂಜ್ ಇದೆ. ನನ್ನ ಧ್ವನಿಯಲ್ಲಿ ಏನಾದರೂ ಕರ್ಕಶವಾಗಿ ಅನಿಸಿದರೆ ದಯವಿಟ್ಟು ಕ್ಷಮೆ ಇರಲಿ. ಫ್ರೆಂಡ್ಸ್, ನಾನು ಈ ವಿಡಿಯೋ ಕೋಲಾರ ಹತ್ರ ಬರ್ತಾ ವಿಡಿಯೋ ಮಾಡಿರೋದು. ಯಾಕಂದರೆ ಸುಮಾರು ನನ್ನ ಮಗ 5 ವರ್ಷ ಇರುವಾಗ ಅವನಿಗೆ ಇದೇ ಜಾಗಕ್ಕೆ ನನಗೆ ಗೊತ್ತಿಲ್ಲ, ಮೋಸ್ಟ್ಲಿ ನಾವು ಕಾಣಿಪಾಕಂಗೋ ಅಥವಾ ಕೋಲಾರಲ್ಲೇ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗುವಾಗೂ ಗೊತ್ತಿಲ್ಲ, ಇದೇ ಜಾಗ ನೋಡಿ ಇಲ್ಲಿ ನಿಮ್ಗೆ ಕಾಣಿಸ್ತಿದೆಯಲ್ಲ ಕಲ್ಲುಗಳು, ಅಲ್ಲಲ್ಲಿ ಒಂದೊಂದು ಸಪ್ರೇಟ್ ಕಲ್ಲುಗಳು ತೊಗೊಂಬಂದು ಯಾರೋ ಸುರಿದಿರೋ ಥರ. ಅವನು ಹೇಳಿದ್ದ ಆ ಟೈಮಲ್ಲಿ ಅವನಿಗೆ 5 ವರ್ಷ ಇರುವಾಗ, ಮಮ್ಮಿ ಕಲ್ಲುಗಳನ್ನೆಲ್ಲ ಎಲ್ಲಿಂದ ತೊಗೊಂಬಂದರು, ಯಾಕೆ ತೊಗೊಂಬಂದು ಇಲ್ಲಿ ಸುರಿದಿದ್ದಾರೆ ಅಂತ ಬಹಳ ಕುತೂಹಲದಿಂದ ಕೇಳ್ತಾ ಇದ್ದ. ಆಗ ನಾನು ಅವ್ನಿಗೆ ಹೇಳಿದ್ದೆ, ಇಲ್ಲಮ್ಮ ಇದು ಯಾರು ತೊಗೊಂಬಂದು ಇಲ್ಲಿ ಸುರಿದಿರೋದಲ್ಲ, ದೇವರ ಸೃಷ್ಟಿನೇ ಇರೋದು ಹೀಗೆ ಅಂತ. ಅವನು ಇದನ್ನೆಲ್ಲ ಭಾರಿ ಆಶ್ಚರ್ಯದಿಂದ ನೋಡ್ತಾನೆ. ಈ ಬೆಟ್ಟ ಗುಡ್ಡಗಳನ್ನ ನೋಡೋದಂದರೆ ತುಂಬ ಇಷ್ಟ ಅವನಿಗೆ. ನನಗೂ ಅಷ್ಟೇ. ನಾವು ಬೆಂಗಳೂರಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ಗಳ ನಡುವೆ ಜೀವನ ಮಾಡ್ತಾಯಿರ್ತೀವಿ. ಯಾವಾಗಾದರೂ ಈ ಥರ ಆಚೆ ಹೋದಾಗ ಈ ಥರ ಪರಿಸರ, ಗುಡ್ಡ ಬೆಟ್ಟ ಅಥವಾ ನದಿ ನೀರು ಇದೆಲ್ಲ ನೋಡೋದಕ್ಕೆ ಎಷ್ಟು ಸುಂದರವಾಗಿರುತ್ತೆ ಅಲ್ವಾ. ನನಗೆ ಯಾವತ್ತೂ ಅಷ್ಟೇ ಈ ಥರ ಪ್ಲೇಸ್ಗಳನ್ನ ವೀಡಿಯೋ ಕ್ಯಾಪ್ಚರ್ ಮಾಡೋದು ಅಭ್ಯಾಸ ಇತ್ತು. ಅದನ್ನು ವಾಟ್ಸಪ್ಪಲ್ಲಿ ಪೋಸ್ಟ್ ಮಾಡೋ ಅಭ್ಯಾಸವೂ ಇತ್ತು. ಇದನ್ನು ನೋಡಿ ನನ್ನ ಅಕ್ಕನ ಮಗಳು ಹೇಳ್ತಾ ಇದ್ಲು, ಆಂಟಿ ನೀವು ಯಾಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬಾರ್ದು ಅಂತ. ನನ್ನ ತಂಗಿನೂ ಹೇಳ್ತಾ ಇದ್ಲು, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನೀವು ಪೋಸ್ಟಲ್ಲಿ ಹಾಕ್ಬೋದಲ್ಲ ಅಂತ. ನನಗೆ ಆವಾಗ ಯಾವುದಪ್ಪ ಕಂಟೆಂಟ್ ನಾನು ಮಾಡ್ಕೊಳ್ಳಿ, ಯಾವ ಕಂಟೆಂಟ್ ಮೇಲೆ ನಾನು ಯೂಟ್ಯೂಬ್ ಚಾನಲ್ ಮಾಡಲಿ ಅಂದ್ಕೊಳ್ತಿದ್ದೆ. ಇವಾಗ ಎಷ್ಟು ಬೇಕು ನನಗೆ, ನಾನು ಓದ್ ಕಡೆಯಲ್ಲೆಲ್ಲ ವೀಡಿಯೋ ಮಾಡೋದು, ಈ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದೇ ಕೆಲಸ ಆಗಿದೆ ನನಗೆ. ಹಾಗೆ ಇದೊಂದು ನೋಡಿ, ನನಗೆ ಇದು ನಿಜವಾಗೂ ಪ್ರಕೃತಿ ವಿಸ್ಮಯ. ಅಂದರೆ ಕೋಲಾರಲ್ಲಿ ನೋಡಬೇಕು, ಎಷ್ಟು ಒಳ್ಳೊಳ್ಳೆ ಗುಡ್ಡಗಳಿದ್ದಾವೆ, ಬೆಟ್ಟಗಳಿದ್ದಾವೆ. ಆ ರೋಡಲ್ಲಿ ಹೋಗ್ತಾ ಎಲ್ಲ ನಾನು ಕ್ಯಾಪ್ಚರ್ ಮಾಡ್ಕೊಳ್ಬೇಕು ಅಂತ ಆಸೆ ಆಗ್ತಾಯಿತ್ತು. ಆದರೆ ಎಷ್ಟಾಗುತ್ತೆ ಅಷ್ಟನ್ನೇ ಕ್ಯಾಪ್ಚರ್ ಮಾಡಿ ನಾನೀಗ ಪೋಸ್ಟ್ ಮಾಡಿದ್ದೀನಿ. ಹೇಗೆ ಅನ್ನಿಸ್ತು ಈ ವಿಡಿಯೋ?